ನಮಸ್ಕಾರ ವೀಕ್ಷಕರೇ, ಕನ್ನಡದಿಂದ ಬ್ಯಾನ್ ಆಗುತ್ತಲೇ ಕನ್ನಡಿಗರನ್ನ ಕ್ಷಮೆ ಕೇಳಿದ ಗಾಯಕ ಸೋನು ನಿಗಮ್. ಹೌದು ವೀಕ್ಷಕರೇ, ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ರವರನ್ನು ಬ್ಯಾನ್ ಮಾಡುತ್ತಿದ್ದಂತೆ ಪೊಲೀಸರಿಂದ ನೋಟಿಸ್ ಹೋಗುತ್ತಿದ್ದಂತೆ ಇದೀಗ ಸಿಂಗರ್ ಸೋನು ನಿಗಮ್ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯೊಂದನ್ನು ಹಾಕಿದ್ದಾರೆ. ಹಾಗಾದರೆ ಇವಾಗ ಆ ಸ್ಟೋರಿಯಲ್ಲಿ ಏನಿದೆ ಮಾಹಿತಿ ಅನ್ನೋದನ್ನು ನೋಡೋಣ ಬನ್ನಿ. ಗಾಯಕ ಸೋನು ನಿಗಮ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಅವರ ವಾಯ್ಸ್ ಕೇಳಿದರೆ ಸಾಕು ಯಾರಾದ್ರೂ ಮನಸೋತು ಹೋಗ್ತಾರೆ. ಇತ್ತೀಚೆಗಷ್ಟೇ ಸಂಜೀತ್ ಹೆಗ್ಡೆ ಜೊತೆ ಸೋನು ನಿಗಮ್ ಹಾಡಿದ ಮಾಯಾವಿ ಎಂಬ ಕನ್ನಡ ಯೂಟ್ಯೂಬ್ ಸಾಂಗ್ ಭಾರಿ ಜನಪ್ರಿಯತೆ ಪಡೆದಿತ್ತು. ಕನ್ನಡಿಗರು ಈ ಸಂದರ್ಭದಲ್ಲಿ ತುಂಬಾನೇ ಕೊಂಡಾಡಿದ್ದರು. ಆದರೆ ಇದೀಗ ಸೋನು ನಿಗಮ್ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕನ್ನಡದ ವಿರುದ್ಧ ಸೋನು ನಿಗಮ್ ನೀಡಿದ ಒಂದೇ ಒಂದು ಹೇಳಿಕೆ ಭಾರಿ ವಿವಾದಕ್ಕೆ ಗುರಿಯಾಗಿದೆ. ಇದೀಗ ಕನ್ನಡ ಚಿತ್ರರಂಗ ಸೋನು ನಿಗಮ್ಗೆ ಯಾವುದೇ ಅವಕಾಶ ನೀಡದಂತೆ ನಿರ್ಧಾರ ಕೈಗೊಂಡಿತ್ತು. ಅತ್ತ ಪೊಲೀಸರು ಕೂಡ ನೋಟಿಸ್ ನೀಡಿದ್ದಾರೆ. ಹಾಗಾದರೆ ಸೋನು ನಿಗಮ್ ರವರು ಮಾಡಿದ ಪೋಸ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಾನು ಕನ್ನಡ ಭಾಷೆ, ಸಂಸ್ಕೃತಿ, ಸಂಗೀತಗಾರರು, ರಾಜ್ಯ ಮತ್ತು ಜನರಿಗೆ ಕರ್ನಾಟಕದಲ್ಲಿರುವಾಗ ಮಾತ್ರವಲ್ಲ ವಿಶ್ವದ ಎಲ್ಲೆಡೆಯೂ ಅಪಾರವಾದ ಪ್ರೀತಿಯನ್ನು ತೋರಿದ್ದೇನೆ. ವಾಸ್ತವವಾಗಿ ನನ್ನ ಹಿಂದಿ ಸೇರಿದಂತೆ ಇತರ ಭಾಷೆಗಳ ಹಾಡುಗಳಿಗಿಂತ ಕನ್ನಡ ಹಾಡುಗಳನ್ನು ನಾನು ಹೆಚ್ಚು ಗೌರವಿಸಿದ್ದೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕೆ ಸಾಕ್ಷಿಯಾಗಿ ನೂರಾರು ವಿಡಿಯೋಗಳು ಪ್ರಸಾರವಾಗುತ್ತಿವೆ. ಕರ್ನಾಟಕದಲ್ಲಿ ನಡೆಯುವ ಪ್ರತಿ ಸಂಗೀತ ಕಾರ್ಯಕ್ರಮಕ್ಕೆ ನಾನು 1 ಗಂಟೆಗೂ ಹೆಚ್ಚು ಕಾಲದ ಕನ್ನಡ ಹಾಡುಗಳನ್ನು ಸಿದ್ಧಪಡಿಸುತ್ತೇನೆ. ಆದರೆ ನಾನು ಯಾವುದೇ ಅವಮಾನವನ್ನು ಸಹಿಸಿಕೊಳ್ಳುವ ಯುವಕನಲ್ಲ, ಏಕೆಂದರೆ ನಾನು 51 ವರ್ಷದವನಾಗಿದ್ದೇನೆ. ನನ್ನ ಮಗನ ವಯಸ್ಸಿನವನು. ಭಾಷೆಯ ಹೆಸರಿನಲ್ಲಿ, ಅದರಲ್ಲೂ ನನ್ನ ಕೆಲಸದ 2ನೇ ಭಾಷೆಯಾದ ಕನ್ನಡದ ಹೆಸರಿನಲ್ಲಿ ಸಾವಿರಾರು ಜನರ ಮುಂದೆ ನನ್ನನ್ನು ನೇರವಾಗಿ ಬೆದರಿಸಿದರೆ ಅದಕ್ಕೆ ಆಕ್ಷೇಪ ತೆಗೆದುಕೊಳ್ಳುವ ಹಕ್ಕು ನನಗೂ ಇದೆ. ಅದೂ ಕೂಡ ಕನ್ಸರ್ಟ್ನ ಮೊದಲ ಹಾಡಿನ ನಂತರ. ಅವನು ಇನ್ನೂ ಕೆಲವರನ್ನು ಪ್ರಚೋದಿಸಿದ್ದಾನೆ. ಅವರದೇ ಜನರು ಇದರಿಂದ ಮುಜುಗರಗೊಳಗಾಗಿ ಅವರಿಗೆ ಸುಮ್ಮನಿರಲು ಹೇಳುತ್ತಿದ್ದರು. ನಾನು ಅವರಿಗೆ ಬಹಳ ಸೌಮ್ಯವಾಗಿ ಮತ್ತು ಪ್ರೀತಿಯಿಂದ, ಕಾರ್ಯಕ್ರಮ ಈಗಷ್ಟೇ ಆರಂಭವಾಗಿದೆ, ಇದು ನನ್ನ ಮೊದಲನೇ ಹಾಡು, ನಾನು ನಿಮ್ಮನ್ನು ನಿರಾಸೆಗೊಳಿಸುವುದಿಲ್ಲ, ಆದರೆ ನಾನು ಯೋಜಿಸಿರುವಂತೆ ಕನ್ಸರ್ಟ್ ಮುಂದುವರಿಯಲು ನೀವು ಬಿಡಬೇಕೆಂದು ಹೇಳಿದೆ. ಪ್ರತಿ ಕಲಾವಿದನು, ಸಂಗೀತಗಾರರು ಮತ್ತು ತಂತ್ರಜ್ಞರು ಸಿಂಕ್ ಆಗಿರಲು ಹಾಡುಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತಾರೆ. ಆದರೆ ಅವರು ಗಲಾಟೆ ಮಾಡಲು ಮತ್ತು ಬೆದರಿಸಲು ಶುರು ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಎಂದು ಹೇಳಿ. ನಾನು ದೇಶಭಕ್ತನಾಗಿರುವುದರಿಂದ ಭಾಷೆ, ಜಾತಿ ಅಥವಾ ಧರ್ಮದ ಹೆಸರಿನಲ್ಲಿ ಯಾರಾದರೂ ಜಗಳ ಸೃಷ್ಟಿಸಲು ಪ್ರಯತ್ನಿಸುವುದನ್ನು ನಾನು ದ್ವೇಷಿಸುತ್ತೇನೆ. ವಿಶೇಷವಾಗಿ ಪಹಲ್ಗಾಮ್ನಲ್ಲಿ ನಡೆದ ಘಟನೆಯ ನಂತರ ಈ ಬಗ್ಗೆ ನಾನು ಅವರಿಗೂ ಹೇಳಬೇಕಿತ್ತು. ಅದನ್ನೇ ಹೇಳಿದ್ದೇನೆ. ಆಗ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸಿದರು. ವಿಷಯ ಅಲ್ಲಿಗೆ ಮುಗಿಯಿತು ಮತ್ತು ನಾನು 1 ಗಂಟೆಗೂ ಹೆಚ್ಚು ಕಾಲ ಕನ್ನಡದ ಹಾಡುಗಳನ್ನು ಹಾಡಿದ್ದೇನೆ. ಇದೆಲ್ಲವೂ ಸಾಮಾಜಿಕ ಜಾಲತಾಣಗಳಲ್ಲೂ ವೈರಲ್ ಆಗಿದೆ. ಯಾರು ತಪ್ಪಿತಸ್ಥರು ಎಂದು ಕರ್ನಾಟಕದ ಜನರು ನಿರ್ಧರಿಸಲಿ. ನಿಮ್ಮ ತೀರ್ಪನ್ನು ನಾನು ಗೌರವದಿಂದ ಸ್ವೀಕರಿಸುತ್ತೇನೆ. ಕರ್ನಾಟಕದ ಕಾನೂನು ಏಜೆನ್ಸಿಗಳು ಮತ್ತು ಪೊಲೀಸರನ್ನು ನಾನು ಸಂಪೂರ್ಣವಾಗಿ ಗೌರವಿಸುತ್ತೇನೆ. ಕರ್ನಾಟಕದಿಂದ ನನಗೆ ದೈವಿಕ ಪ್ರೀತಿ ಸಿಕ್ಕಿದೆ. ನಿಮ್ಮ ತೀರ್ಪು ಏನೇ ಇರಲಿ, ಯಾವುದೇ ಕೆಡುಕಿಲ್ಲದೆ ನಾನು ಅದನ್ನು ಯಾವಾಗಲೂ ಆಧರಿಸುತ್ತೇನೆ ಎಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸೋನು ನಿಗಮ್ ಅವರು ಬರೆದುಕೊಂಡಿದ್ದಾರೆ.